ಓದು ಬದುಕು ಬದಲಿಸಬಹುದು ಅಂತ ಹೆಸರು. ಸೊ ಅಲ್ಲಿ ನೋಡ್ಬೋದು ನೀವು. ಓದು ಬದುಕು ಬದಲಿಸಬಹುದು, ಖಂಡಿತ ಆಗ್ತದೆ. ಈ ಸಾಕಷ್ಟು ಜನರ ನಾವು ಏನೋ ಜೀವನದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಸಾಧಕರು ಅಂತ ಏನು ಅಂದ್ಕೊಳ್ತೇವೆ, ಅವರ ಆತ್ಮಚರಿತ್ರೆ ಓದುವಾಗೆಲ್ಲ ಅವರು ಒಂದೊಂದು ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ನನಗೆ ಇಂತಹ ಪುಸ್ತಕ ನನಗೆ ಬದುಕನ್ನು ಬದಲಿಸಲಿಕ್ಕೆ ಸಾಧ್ಯ ಆಯಿತು ಅಂತ. ಈ ಗಾಂಧೀಜಿಯವರು ರಸ್ಕಿನ್ ಬಾಂಡ್ ಬಗ್ಗೆ ಹೇಳಿರ್ಬೋದು, ಅಥವಾ ಶ್ರವಣನ ಪಿತೃಭಕ್ತಿ ಬಗ್ಗೆ ಹೇಳಿರ್ಬೋದು. ಹೀಗೆ ಒಂದೊಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಪರ್ಟಿಕ್ಯುಲರ್ ಪುಸ್ತಕ ಅತ್ಯಂತ ಪ್ರಭಾವಿ ತಂದಂಥ ಒಂದು ಪುಸ್ತಕ ಇರ್ತದೆ. ಹಾಗೆ ಬಹುಶಃ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪುಸ್ತಕ ಇದ್ದರೂ ನೇಮಿಚಂದ್ರ ಅವರ ಈ ಬದುಕು ಬದಲಿಸಬಹುದು ಸರಣಿ ಏನಿದೆ ಅದು ಬಹುಶಃ ಎಲ್ಲ ವರ್ಗದ ಜನರಿಗೆ, ಒಂದು ಸ್ಟೂಡೆಂಟ್ಸ್ ಇರ್ಬೋದು. ಇವತ್ತು ಮ್ಯಾಕ್ಸಿಮಮ್ ಅವರ ರೀಡರ್ಸು ಅವರು ಒಂದು ಕಡೆ ಬರೆದುಕೊಳ್ತಾರೆ, ಏನಂದರೆ ನನ್ನ ಜವಾಬ್ದಾರಿ ಹೆಚ್ಚು ಬಿಟ್ಟಿದೆ. ಯಾಕೆ ಅಂತಂದರೆ ನನಗೆ ಈಗ ಪತ್ರಗಳು ಬರ್ತಾ ಇದೆ, ಪ್ರಾಥಮಿಕ ಶಾಲೆ ಓದುವ ಮಕ್ಕಳು ಕೂಡ ನಾವು ನಿಮ್ಮ ಆರ್ಟಿಕಲ್ಸ್ ಓದ್ತಾ ಇದ್ವಿ, ನಿಮ್ಮ ಚಾಪ್ಟರ್ ಪುಸ್ತಕದಲ್ಲಿ ಓದಿದ್ದೀವಿ ಅಂತೇಳಿ. ಸೊ ನೌ ಶಿ ಹಸ್ ಬಿಕಮ್ ಅ ಕೌನ್ಸಿಲರ್ ಲೈಕ್ ಯು. ವಿ ಕೆನಾಟ್ ಗಿವ್ ದೆಮ್ ಒನ್ ಪರ್ಟಿಕ್ಯುಲರ್ ಟರ್ಮ್ ಟು ದೆಮ್, ಸಚ್ ಪೀಪಲ್ ಅಲ್ವಾ. ಮಾಸ್ ಕೌನ್ಸಿಲಿಂಗ್ ಆದಂಗೆ ಆಗಿಬಿಡುತ್ತೆ. ಒಂದು ಆರ್ಟಿಕಲ್ ಉದಾಹರಣೆ, ಈ ಸ್ವಯಂ ಮರುಕುಪ್ಪದ ಬಗ್ಗೆ ಬರೆದ್ರು ಅವರು. ಅಂದರೆ ಸೆಲ್ಫ್ ಪಿಟಿಯಲ್ಲಿ ನೆರಳ್ತಾ ಇರೋರಿಗೆ ನಿಮ್ಮದೇ ಕಷ್ಟ, ನಿಮ್ಮದೇ ದೊಡ್ಡ ಕಷ್ಟ ಅಂತ ಅಂದ್ಕೊಂಡು ಕೂತಿರ್ತಿರಲ್ಲ, ಹೊರಗೆ ಬಂದು ನೋಡಿ, ಜಗತ್ತನ್ನು ನೋಡಿ ಅಂಥೇಳಿ ಸಾಕಷ್ಟು ಜೀವನದಲ್ಲಿ ನೊಂದವರು. ಅರುಣಿಮಾ ಅವರು ಒಳ್ಳೆ ಒಲಿಂಪಿಕ್ ಪಟು. ಆದರೆ ಹೋಗ್ತಾ ಇರಬೇಕಾದ್ರೆ ಟ್ರೈನಲ್ಲಿ ಡಕಾಯಿತರು ಬಂದು ಅಟ್ಯಾಕ್ ಮಾಡಿಬಿಟ್ಟು ಅವಳು ಹೋರಾಡೋಕ್ಕೋಸ್ಕರ ಫೈಟ್ ಮಾಡುವಾಗ ಆಕೆನ ಎಳೆದು ಕೆಳಗಾಕ್ಬಿಡ್ತಾರೆ. ರೈಲ್ವೆ ಟ್ರ್ಯಾಕಲ್ಲಿ ಬೀಳ್ತಾಳೆ, ಅವಳು ಕಾಲು ಹೋಗ್ಬಿಡ್ತದೆ. ಅವಳು ಅಷ್ಟು ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗ ಆಕೆಗೆ ಒಂದೇ ಏನಂದರೆ, ನಾನು ಇನ್ಮೇಲೆ ಎಲ್ಲರೂ ಬಂದು ನನಗೆ ಅನುಕಂಪ ತೋರಿಸಿ ಹಿಂಗಾಗ್ಬಿಡ್ತಲ್ಲ, ಒಲಿಂಪಿಕ್ ಸ್ಪೋರ್ಟ್ಸ್ ಅವ್ರಿಗೆ ಕಾಲು ಹಿಂಗೆ ಬಿದ್ದುಬಿಡ್ತಲ್ಲ ಅಂತ ಎಲ್ಲರೂ ಬಂದು ಬೊಕ್ಕೆ ಕೊಟ್ಟು ನಿಮ್ಗೆ ಹಿಂಗೆ ಆಗಬಾರ್ದು, ನಿಮಗೆ ಹಿಂಗೆ ಆಗಬಾರ್ದಿತ್ತು ಅಂತೇಳಿ ಎಲ್ಲರೂ ಅನುಕಂಪದ ಮಾತುಗಳು ಹೇಳೋದು ನಾನು ಕೇಳಿಸ್ಕೋಬಾರ್ದು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಆಕೆ ಆಸ್ಪತ್ರೆ ಹಾಸಿಗೆಯಲ್ಲಿ ಇದ್ದಾಗಲೇ ನಾನು ಹಿಮಾಲಯದ ಪರ್ವತಗಳನ್ನ ಏರಬೇಕು, ಈ ಕಾಲಿಲ್ಲದೇ ನಾನು ಎವರೆಸ್ಟ್ ಪರ್ವತನ ಏರಿ ತೋರಿಸ್ಬೇಕು ಅಂತೇಳಿ ಆವತ್ತೇ ಆಸ್ಪತ್ರೆಯಲ್ಲೇ ಆಕೆ ಚಾಲೆಂಜ್ ತಗೊಂಡು ಓದ್ತಾಳೆ. ಬಟ್ ಇಂತಹ ಅಪರೂಪದ ವ್ಯಕ್ತಿಗಳ ಬಗ್ಗೆ ಅವರನ್ನು ಭೇಟಿ ಮಾಡಿ ಅವರ ಸ್ವಂತ ಅನುಭವಗಳನ್ನು ಕಟ್ಕೊಂಡು ಬಂದು ನಮಗೆ ಇವರು ಬರೆದು ತಿಳಿಸ್ತಾರಲ್ವ. ಈಗ ನಮಗೆ ಬಹುಶಃ ನೇಮಿಚಂದ್ರ ಅವರ ಆರ್ಟಿಕಲಲ್ಲಿ ಬರೀತಿದ್ರೆ ನನಗೆ ಅರುಣಿಮಾ ಬಗ್ಗೆ ಯಾವತ್ತೂ ಗೊತ್ತಾಗ್ತಿರಲಿಲ್ಲ. ಇವರು ಈ ಉತ್ತರ ಪ್ರದೇಶದ ಬಿಹಾರ್ನ ಒಂದು ಸಣ್ಣ ಹಳ್ಳಿಗೆ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ದಶರಥ್ ಮಾಂಜಾ ಅನ್ನೋ ಒಂದು ವ್ಯಕ್ತಿ, ಅವನು ತುಂಬ ಒಂದು ಕೆಳವರ್ಗದ ವ್ಯಕ್ತಿ. ಆ ವ್ಯಕ್ತಿ ಒಂದು ಎಜುಕೇಷನ್ ಇಲ್ಲ. ಅವನಿಗೇನಾಗುತ್ತೆ ಅಂದರೆ ಅವನ ಪತ್ನಿ ಗರ್ಭಿಣಿಯಾಗಿರ್ತಾಳೆ, ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ತಲತಲಾಂತರದಿಂದ ಎಷ್ಟು ಕುಗ್ರಾಮ ಇರ್ತದೆ ಅಂದರೆ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಸಾಕಷ್ಟು 70-80 ಕಿಲೋಮೀಟ್ರ್ ದೂರ ಹೋಗಬೇಕು. ಆದರೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟ ಕಡಿದು ರಸ್ತೆ ಮಾಡಿದರೆ 10-12 ಕಿಲೋಮೀಟ್ರ್ ಒಳಗೆ ಆಸ್ಪತ್ರೆ ತಲುಪ್ಬೋದು. ಇಷ್ಟು ಜನ ತಲತಲಾಂತರದಿಂದ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಅವರು ತಮ್ಮ ಬೇಡಿಕೆಯನ್ನು ನೀಡಿರ್ತಾರೆ, ಇಲ್ಲಿಂದ ಒಂದು ರಸ್ತೆ ಮಾಡಿಕೊಡಿ ಅಂತ. ಆಗೋದಿಲ್ಲ. ಒಂದು ದಿನ ಈ ಬೆಟ್ಟ ಹತ್ತಿ ಆಕೆ ಹೋಗಿ ಬರುವಾಗ ಆಕೆಗೆ ಅನಾರೋಗ್ಯ ಜಾಸ್ತಿ ಆಗ್ತದೆ, ಆಕೆ ಹಸುನೀಗಿ ಬಿಡ್ತಾಳೆ. ಸೊ ಇವನು ತುಂಬ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ಹೆಂಡತಿ ತೀರಿದಾಗ ಆಕೆಯನ್ನು ಕರ್ಕೊಂಡು ಮತ್ತೆ ಆಸ್ಪತ್ರೆಗೆ ತಲುಪುವಷ್ಟೊತ್ತಿಗೆ ಆಕೆ ಜೀವ ಹೋಗಿಬಿಡುತ್ತೆ. ನನ್ನ ಹೆಂಡತಿಯ ಜೀವನ ತೆಗೆದುಕೊಂಡು ಬಿಡ್ತಲ್ಲ ಈ ಬೆಟ್ಟ ಅಂತೇಳಿ ಆ ಬೆಟ್ಟದ ಮೇಲೆ ಒಂದು ದ್ವೇಷ ಮನಸ್ಸಲ್ಲಿಟ್ಕೊಂಡು, ಮತ್ತು ನನ್ನ ಹಾಗೆ ಇನ್ಯಾರೂ ಯಾವ ವ್ಯಕ್ತಿನ ಕಳ್ಕೊಳ್ಬಾರ್ದು, ಅವರ ಪ್ರೀತಿ ಪಾತ್ರನ ಕಳ್ಕೊಳ್ಬಾರ್ದು ಅಂಥೇಳಿ ಆ ವ್ಯಕ್ತಿ ಒಂದು ಸಾಧಾರಣ ತನ್ನ 40-42 ವರ್ಷದಲ್ಲಿ ಬೆಟ್ಟ ಕಡಿಲಿಕ್ಕೆ ಶುರು ಮಾಡ್ತಾನೆ ಏಕಾಂಗಿಯಾಗಿ. ನೋಡೋರೆಲ್ಲ ಹುಚ್ಚ, ಅವನಿಗೆ ತಲೆ ಕೆಟ್ಟಿದೆ, ಅವನ ಹುಚ್ಚ ಆಗಿದ್ದಾನೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಬಟ್ ಒಬ್ಬನೇ ಏಕಾಂಗಿಯಾಗಿ 22 ವರ್ಷ ಬೆಟ್ಟ ಕಡಿತಾನೆ. 22 ವರ್ಷ ಬೆಟ್ಟ ಕಡಿದು ಒಂದು ರಸ್ತೆ ಮಾಡ್ತಾನೆ. ಆಗ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಲಿಡಿದು ಬೇಡ್ಕೊಳ್ತಾನೆ, ನಾನು ಬೆಟ್ಟ ಕಡ್ದಿದ್ದೀನಿ, ನೀವು ಅದನ್ನೊಂದು ರಫ್ ರೋಡ್ ಮಾಡಿಕೊಡಿ ಅಂತ. ಅವರೆಲ್ಲ ನಗ್ತಾರೆ, ಅದಕ್ಕೆ ತಮಾಷೆಯಾಗಿ ತಗೊಳ್ತಾರೆ. ಇನ್ನೊಂದು ಸರ್ಕಾರ, ಆ ಸರ್ಕಾರ ಉರುಳಿ ಇನ್ನೊಂದು ಸರ್ಕಾರ ಬರೋವರೆಗೂ ಕಾಯ್ತಾನೆ. ಆ ಇನ್ನೊಂದು ಸರ್ಕಾರ ಬಂದಾಗ ಅವರು ಇದನ್ನು ಗುರುತಿಸಿ ಆ ವ್ಯಕ್ತಿಯನ್ನು ತುಂಬ ಆದರಾತಿಥ್ಯಗಳಿಂದ ಗುರುತಿಸಿ ಅಲ್ಲಿ ರಸ್ತೆಗಳನ್ನು ಮಾಡಿಕೊಡ್ತಾರೆ. ಆದರೆ ಅಷ್ಟೊತ್ತಿಗೆ ಅವನ ಜೀವ ಹೋಗ್ತದೆ. ಅವನ ಹೆಸರಲ್ಲಿ ಅಲ್ಲೊಂದು ದಶರಥ ನಗರ ಅಂತ ಮಾಡಿ ಅಲ್ಲಿ ಒಂದು ಆಸ್ಪತ್ರೆ ಕೂಡ ಕಟ್ತಾರೆ. ಇವತ್ತು
ಮುಂದಿನ ಎಲ್ಲ ದಶಕಗಳಿಗೆ ಎಲ್ಲ ಪೀಳಿಗೆಗಳಿಗೆ ಅಲ್ಲಿಯ ಆ ಕುಗ್ರಾಮದ ಜನತೆಗೆ ಆಸ್ಪತ್ರೆ ಸಿಕ್ತು, ರಸ್ತೆ ಸಿಕ್ತು, ಆದರೆ ಅದೇ ಊರಿನ ಜನ ಅವನನ್ನು ನೋಡಿ ದಡ್ಡ ಮೂರ್ಖ ಅಂತೇಳಿ ನಗಾಡಿರ್ತಾರೆ. ಆದರೆ ಅಂತಹ ಒಂದು ಏನು ಸೋಕಾಲ್ಡ್ ಎಜುಕೇಷನ್ ಇಲ್ಲದಂಥ ವ್ಯಕ್ತಿಗಳಲ್ಲಿ ಅಂತಹ ಅದ್ಭುತವಾದ ಒಂದು ಜೀವನ ಪ್ರೀತಿ, ಅದ್ಭುತವಾದ ಒಂದು ಸಮಾಜದ ಹೊಣೆಗಾರಿಕೆ, ಅದನ್ನು ತೋರಿಸ್ಕೊಡೋರು ಎಷ್ಟು ಜನ ಇದ್ದಾರೆ ನೋಡಿ. ಅದೇ ಊರಿನ 20-30 ವರ್ಷಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಮಗೆ ಯಾರಿಂದನೂ ತಿಳಿಲಿಲ್ಲ. ಮಾಧ್ಯಮಗಳು ಇದನ್ನು ತಿಳಿಸ್ತದ? ತಿಳಿಸೋದೇ ಇಲ್ಲ. ಮಾಧ್ಯಮಗಳಲ್ಲಿ ಇದೊಂದು ದೊಡ್ಡ ವಿಷಯ ಆಗಲೇ ಇಲ್ಲ. ಇದು ಒಂದು ಫ್ರಂಟ್ ಪೇಜಿಗೆ ಯಾವತ್ತೂ ಬರೋದೇ ಇಲ್ಲ. ಕರೆಕ್ಟ್. ಸೊ ಅಂತಹದನ್ನು ಇವರು ಹೋಗಿ ತಮ್ಮ ಮತ್ತು ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅದು ಹೇಗೆ ಸಮಯ ಮಾಡ್ಕೊಳ್ತಾರೆ ಗೊತ್ತಿಲ್ಲ, ಸಮಯ ಮಾಡಿಕೊಂಡು ಅಂತಹ ಸ್ಥಳಗಳಿಗೆ ಹೋಗಿ ಭೇಟಿ ಮಾಡಿ. ಈ ನೇಮಿಚಂದ್ರ ಅವರ ಆರ್ಟಿಕಲ್ಸ್ನ ಸ್ಪೆಷಾಲಿಟಿ ಏನಂತಂದರೆ ಯಾವುದು ಕಪೋಲ ಕಲ್ಪಿತವಲ್ಲ, ಯಾವುದು ಕೂತ್ಕೊಂಡು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಲ್ಲ. ಅಲ್ಲಿ ನಮಗೆ ಸ್ಪೆಷಾಲಿಟಿ ಸ್ವಂತ ಹೋಗಿ ಅದು ನಿಜವಾದಂಥ ಅನುಭವ, ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಇರುವಂಥ ವಿಷಯ. ಅದರಲ್ಲಿ ಮತ್ತೆ ಎರಡು ಡೌಟೇ ಇಲ್ಲ, ನಿಮಗೆ ಡೌಟೇ ಇಲ್ಲ. ಸೊ ಆ ರೀತಿ ಹೋಗಿ ನಮ್ಮ ಮನಸ್ಸಲ್ಲಿ ಇವತ್ತು ದಶರಥ್ ಮಾಂಜಾ ಅಜರಾಮರವಾಗಿ ಉಳಿದ್ಬಿಡ್ತಾನೆ. ನಮಗೆ ತಾಜ್ ಮಹಲ್ಗಿಂತ ಈ ದಶರಥ್ ಮಾಂಜಾ ಕಳೆದಂಥ ರಸ್ತೆ ಪ್ರೇಮ ಸ್ಮಾರಕವಾಗಿ ಉಳಿದ್ಬಿಡುತ್ತೆ. ಇವಾಗ ಬಹುಶಃ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಅದು ಯಾವ ಪುಸ್ತಕದಲ್ಲಿದೆ ಇದು? ನೀವು ದಶರಥ್ ನಗರದ? ಇದು ಸೋಲೆಂಬುದ ಅಲ್ಪವಿರಾಮದಲ್ಲಿದೆ. ಅದರಲ್ಲಿದೆ? ಇದರಲ್ಲಿದೆ. ಓಕೆ ಓಕೆ. ಮೊಹಬ್ಬತ್ ಕಾ ಅಫ್ಸಾನಾ ಅಂತ ಒಂದು ಲೇಖನ ಬರ್ತದೆ. ಮೊಹಬ್ಬತ್ ಕಾ ಅಫ್ಸಾನಾ. ಬಹುಶಃ ಇದೇ ಟೈಟಲ್ ಅಥವಾ ಬೇರೆ ಟೈಟಲ್ ಇಟ್ಕೊಂಡು ಕನ್ನಡದವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ವಿಷಯನ ಇಟ್ಕೊಂಡು. ಈಗ ಇಲ್ಲ, ಅದು ನನಗೆ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ನೋಡಿ, ಈಗ ನಾಳೆ ಆ ಸಿನಿಮಾ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು. ಆದರೆ ಈ ದಶರಥ ಮಾಂಜಾಗೆ ಅವನು ಬದುಕಿದ್ದ ಸಮಯದಲ್ಲಿ ಅವನಿಗೆ ಒಂದು ಆಸ್ಪತ್ರೆ ಮಾಡಲಿಕ್ಕೆ ದುಡ್ಡು ಸಿಗಲಿಲ್ಲ, ಅವನಿಗೊಂದು ರಸ್ತೆ ಮಾಡಲಿಕ್ಕೆ ಅವ್ನು ದುಡ್ಡು ಸಿಗಲಿಲ್ಲ. ಖಂಡಿತ ಸಾಕಷ್ಟು ಅಧಿಕಾರಿಗಳನ್ನ ಹಿಡ್ಕೊಂಡು ಓಡಾಡಿದ್ರು, ಅವನ ಮಾತು ಯಾರು ಕೇಳಲಿಕ್ಕೆ. ಖಂಡಿತ ನನಗೆ ಈ ಕತೆ ಕೇಳಿದಾಗ ನನಗೆ ತಕ್ಷಣಕ್ಕೆ ಪಟ್ಟ ಅಂತ ಅಫ್ಸಾನಾ ಮೊಹಬ್ಬತ್ ಕಾ ಅಂತ 21ನೇ ಚಾಪ್ಟರ್ ಸೋಲೆಂಬುದು ಅಲ್ಪ ವಿರಾಮ ಈ ಪುಸ್ತಕದಲ್ಲಿ ದಶರಥ್ ಮಾಂಜಾ ಅವರ ಪುಸ್ತಕದ ಏನು ಅವರ ಚಿತ್ರ ಫೋಟೋಗ್ರಾಫ್ಸ್ ಕೂಡ ಅವ್ರು ಕೊಡ್ತಾರೆ ಇದರಲ್ಲಿ. ಇದು ದಶರಥ್ ಮಾಂಜಾ ಅಂದರೆ ತನ್ನ ಈ ಒಂದು ಅರ್ಧ ಜೀವನವನ್ನ ಆತ ಕೇವಲ ಬೆಟ್ಟ ಕಡಿಯೋದು. ಇದು ನೋಡಿ, ಈ ಬೆಟ್ಟ ಆತ ಕಡಿದು ಏಕಾಂಗಿಯಾಗಿ ಮಾಡುವಂತ ಒಂದು ಆ ಬೆಟ್ಟದ ಚಿತ್ರ. ಅದರಲ್ಲಿ ಅವರೊಂದು ಮಾತು ಬರೀತಾರೆ, ಏನಂದ್ರೆ ಮನಸ್ಸು ನೋಡಿ, ಅವರು ಬರೀತಾರೆ, ಬಹುಶಃ ಯೂಟ್ಯೂಬ್ನಲ್ಲಿ ರೊಬಿನಾ ಎಂ ಗುಪ್ತಾ ಅವರು ಬರೆದು ನಿರ್ದೇಶಿಸಿದ ಪುಟ್ಟ ವರದಿ ಚಿತ್ರವಿದೆ ಇದ್ರ ಬಗ್ಗೆ. ಸೊ ಯಾರಾದರೂ ಯೂಟ್ಯೂಬ್ ಇಂಟ್ರೆಸ್ಟ್ ಇರೋರು ನೋಡ್ಬೋದು, ರೊಬಿನಾ ಎಂ ಗುಪ್ತಾ ಅವ್ರದ್ದು. ಅದಕ್ಕೆ ಹೆಸರು ಏನು ಹೇಳ್ತಾರೆ ಅಂದರೆ ಅಫ್ಸಾನಾ ಮೊಹಬ್ಬತ್ ಕಾ ಅಂತ. ನೋಡಿ, ಬಡ ಮನುಷ್ಯನೊಬ್ಬನ ತನ್ನ ಪತ್ನಿಯ ಬಗ್ಗೆ, ಇಡೀ ಸಮುದಾಯದ ಬಗ್ಗೆ ತನಗಿರುವ ಪ್ರೇಮ ದ್ಯೋತಕವಾಗಿ ಕಡಿದು ನಿಲ್ಲಿಸುವ ಈ ಸ್ಮಾರಕ ಸಾರಿ ಹೇಳುತ್ತದೆ, ಪ್ರೀತಿಸಿ ಇಡೀ ಸೃಷ್ಟಿಯನ್ನು, ಸಮುದಾಯವನ್ನು. ಅಂದರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೇವೆ ಅಂತ. ಮತ್ತೆ ಹೇಳ್ತಾರೆ ಅವರು, ಬನ್ನಿ ಬೆಟ್ಟವನ್ನಲ್ಲದಿದ್ದರೂ ಹಾದಿಯಲ್ಲಿ ಅಡ್ಡ ನಿಂತ ಒಂದು ಕಲ್ಲನ್ನಾದರೂ ನಾವು ಅಲುಗಿಸೋಣ. ನನ್ನ ಕೆಲಸ ಅಲ್ಲ, ಅದು ಮುನ್ಸಿಪಾಲ್ಟಿ ಕೆಲಸ, ಅದು ಸರ್ಕಾರದ ಕೆಲಸ, ಅದು ಆ ರಸ್ತೆಯಲ್ಲಿ ಇರ್ತಕ್ಕಂಥವ್ರದ್ದು ಕೆಲಸ, ನಮ್ಮ ಏರಿಯಾದ್ದು ವರ್ಕ್ ಅಲ್ಲ ಅಂಥೇಳಿ ಬಿಟ್ಬಿಡ್ತೀವಲ್ಲ. ಈ ವ್ಯಕ್ತಿ ನೋಡು, ಒಂದು ಊರಿಗೋಸ್ಕರ, ಒಂದು ಸಮುದಾಯಕ್ಕೋಸ್ಕರ ಇಡೀ ಜೀವನವನ್ನು ಮುಡುಪಾಗಿಡ್ತಾನೆ. ಬನ್ನಿ ಬೆಟ್ಟವನ್ನಲ್ಲದಿದ್ದರೂ ಹಾದಿಯಲ್ಲಿ ಅಡ್ಡ ನಿಂತ ಒಂದು ಕಲ್ಲನ್ನಾದರೂ ನಾವು ಅಲುಗಿಸೋಣ. ಮನುಷ್ಯನ ನಡುವೆ ನಿಂತ ಅಹಂಕಾರದ ಹೆಬ್ಬಂಡೆಯನ್ನು ಜರುಗಿಸೋಣ. ಈಗ ನನ್ನ ಮಿಲಿನಿಯಂ ಪಟ್ಟಿಗೆ ಸೇರಿರುವ ನಾನು ನೋಡಲೇಬೇಕಾದ ತಾಣಗಳಲ್ಲಿ ಗೆಹ್ಲೋರ್ ಸೇರಿದೆ. ದಶರಥ್ ಕಡೆದು ನಿಲ್ಲಿಸಿರುವ ಆ ಪ್ರೀತಿ ಎಂಬ ಹಾದಿಯಲ್ಲಿ 1 ಕಿಲೋಮೀಟರ್ ನಡೆಯುವ ಕನಸಿದೆ. ತುಂಬ ಏನಂದರೆ ಖುಷಿಯಾಗಿ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಮಾನವ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಏನಾದ್ರು ಇದ್ದರೆ ಅದನ್ನು ಹೋಗಿ ನೋಡಿ ಬರ್ಬೇಕು ನಾನು ಅನ್ನೋ ಒಂದು ಆಸೆ ಅವ್ರು ಹುಟ್ಟಿಸ್ತಾರೆ. ಅವ್ರ ಲೇಖನಗಳ ಮೂಲಕ ಓದುಗರಿಗೆ ಆ ಒಂದು ಹುಚ್ಚು ಹೊಡಿಸ್ತಾರೆ, ಅಂದರೆ ಜೀವನ ಪ್ರೀತಿನ ಹುಟ್ಟಿಸ್ಬಿಡ್ತಾರೆ. ನಮಗೂ ಹೋಗಿ ಆ ದಶರಥ್ ಮಾಂಜಾ ಕಳೆದಿರ್ತಕ್ಕಂಥ ಆ ಬೆಟ್ಟದ ರಸ್ತೆಯನ್ನು ಹೋಗಿ ಅಲ್ಲಿ ಅಡ್ಡಾಡಿ ಬರಬೇಕು ಅಂತ ಅನಿಸ್ಬಿಡುತ್ತೆ. ಅದು ಈ ನೇಮಿಚಂದ್ರ ಅವರ ಲೇಖನಗಳ ವಿಶೇಷತೆ ನನಗನ್ಸೋ ಮಟ್ಟಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸಾಮಾಜಿಕ ಜವಾಬ್ದಾರಿಯನ್ನು, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿದೆ ಅದನ್ನು ಅವರು ಸ್ವತಃ ಅನುಭವಿಸ್ತಾರೆ, ಸಾಮಾಜಿಕ ಹೊಣೆಯನ್ನು ಅನುಭವಿಸ್ತಾರೆ, ಅದಕ್ಕೆ ತಕ್ಕನಾಗಿ ಏನಾದ್ರು ಕೆಲಸಗಳು ಮಾಡ್ತಾರೆ. ಅದನ್ನು ಓದುವಂಥ ಓದುಗಾರರಲ್ಲಿ ಆ ಹುಚ್ಚಿಡಿಸ್ಬಿಡ್ತಾರೆ. ಉದಾಹರಣೆ, ಅವರು ಒಂದು ಕಾರ್ಖಾನೆಯಲ್ಲಿ ಒಂದು ಮುಖ್ಯಸ್ಥರು, ಅವರು ವಿಮಾನ ಕಾರ್ಖಾನೆಯ ಐ ಲೈಕ್ ದ ವರ್ಡ್ ಕಾರ್ಖಾನೆ. ಅವರು ಪದೇ ಬಳಸ್ತಾ ಇರ್ತಾರೆ. ಕಾರ್ಖಾನೆ ನಂಗೆ ಆ ಕಾರ್ಖಾನೆ ಐ ಲೈಕ್ ದ ವರ್ಡ್ ಸಮ್ ಹೌ ಇಟ್ ಇಸ್ ಸೋ ಕ್ಯಾಚಿ. ಫ್ಯಾಕ್ಟರಿ ಕಾರ್ಖಾನೆ ಅನ್ನೋ ವರ್ಡ್ ಇದೆಯಲ್ಲ, ಇಲ್ಲ ಅದೊಂಥರ ಅವರು ಮಾತುಗಳಲ್ಲಿ ಎಷ್ಟು
ಸಲೀಸಾಗಿ ಸುಲಲಿತವಾಗಿ ಸರಳವಾದ ಕನ್ನಡ ಶಬ್ದಗಳು ಬರ್ತದೆ ಅಂದರೆ ನಮಗೆ ತುಂಬ ಕಷ್ಟ ಕನ್ನಡದಲ್ಲಿ ಮಾತಾಡೋದು. ಅವರು ಅಷ್ಟು ಸರಳವಾಗಿ ಒಬ್ಬ ವಿಜ್ಞಾನಿ, ಒಬ್ಬ ಇಂಜಿನಿಯರು ಇಷ್ಟು ಚೆನ್ನಾಗಿ ಕನ್ನಡ ಶಬ್ದಗಳನ್ನು ಪೋಣಿಸ್ತಾ ಹೋಗ್ತಾರೆ ಅಂತಂದರೆ, ಅವರು ಆ ಕಾರ್ಖಾನೆಯಲ್ಲಿ ದುಡಿಯುವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬರೀ ನಾನು ಗಿಡಗಳು ಕಡಿತಾ ಇದ್ದಾರೆ, ಪರಿಸರ ಹಾಳಾಗ್ತಿದೆ, ಅದು ಇದು ಅಂತ ಮಾತಾಡಿ ಲೇಖನಗಳು ಬರೆದ್ಬಿಟ್ರೆ ಆಗಲ್ಲ ಅಂತೇಳಿ ಇಟ್ಕೊಂಡು ಅವರ ಸ್ಟಾಫ್ಗಳಿಗೆಲ್ಲ ಉರಿದುಂಬಿಸಿ 100-150 ಸಸಿಗಳನ್ನು ನೆಡ್ತಾರೆ. ಇವತ್ತು ದೊಡ್ಡ ಮರಗಳಾಗಿ ಕಾರ್ಖಾನೆಯಲ್ಲಿ, ಕ್ಯಾಂಪಸ್ಸಲ್ಲಿ ಹಸಿರನ್ನು ತೋರಿಸ್ತಾ ಇದೆ. ಸೊ ಅಂತಹ ಸಾಮಾಜಿಕ ಹೊಣೆಗಾರಿಕೆಯನ್ನು, ಅಂದರೆ ಯಾವ ಒಂದು ವ್ಯಕ್ತಿ ಅವ್ರಿಗೆ ತಮಾಷೆ ಮಾಡ್ತಾ ಇದ್ದಾರೆ, ನೀವೇನು ವಿಮಾನ ಕಟ್ಟೋದು ಬಿಟ್ಟು ಈ ಗಾರ್ಡನಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರಲ್ಲ, ಇದೇನು ಹೊಸ ಹುಚ್ಚು ಅಂತ. ಅಂದರೆ ಅಂತಹ ಒಂದು ಸವಾಲುಗಳನ್ನು ಅವ್ರು ತಗೊಳ್ತಾರೆ. ಸುಮ್ಮನೆ ಮಾತಾಡಬಾರ್ದು, ಪ್ರೀಚಿಂಗ್ ಅಷ್ಟೇ ಆಗೋದಿಲ್ಲ, ನಾವೇನಾದರೂ ಮಾಡಿ ತೋರಿಸ್ಬೇಕು ಅಂತ. ರಸ್ತೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಎಷ್ಟೋ ಜನ ನಮ್ಮ ಪಾಡಿಗೆ ನಾವು ಬ್ಯುಸಿ ಇರ್ತೀವಿ, ನಮ್ಮ ಮೊಬೈಲ್ಗಳಲ್ಲಿ ನಾವು ಚಾಟ್ ಮಾಡ್ಕೊ ಹೋಗ್ತಾ ಇರ್ತೀವಿ. ಆ ಮೊಬೈಲ್ ಮುಚ್ಚಿಡ್ತಾರೆ ಅವರು. ಆಟೋದ ಚಾಲಕನ ಜೊತೆಗೆ ಮಾತಿಗಿಳಿತಾರೆ, ನೀನು ಏನು ಮಾಡ್ತಾ ಇದೆಯಾ, ನಿಂಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲಿ ಓದಿಸ್ತಾ ಇದೆಯಾ, ಹೆಣ್ಮಕ್ಳನ್ನ ಓದಿಸು, ನೀನು ಅರ್ಧಕ್ಕೆ ನಿಲ್ಲಿಸಬೇಡ, ಹೆಣ್ಮಕ್ಳು ಕೂಡ ಕಲಿಬೇಕು ಅಂತೇಳಿ ಆ ಆಟೋ ಚಾಲಕನ ಮನಸ್ಸು ಚೇಂಜ್ ಮಾಡ್ತಾರೆ. ಅವನು ಹೇಳ್ತಾನೆ, ನನಗೆ ತುಂಬ ಕಷ್ಟ ಇದೆ, ಹಣಕಾಸಿನ ತೊಂದರೆ ಇದೆ ಅಂದಾಗ ಅವರು ಅಲ್ಲಿಂದ ಬರುವಾಗ ಸಂಜೆ ಅವನು ಮನೆಗೆ ಭೇಟಿ ನೀಡ್ತಾರೆ. ಅವರ ಮಕ್ಕಳಿಗೆ ಶಾಲೆಯ ಪುಸ್ತಕಗಳನ್ನು ತೆಗೆದುಕೊಡ್ತಾರೆ, ಕಂಪಾಸ್ ಬಾಕ್ಸ್ ತೆಗೆದುಕೊಡ್ತಾರೆ, ಪೆನ್ಸಿಲ್ ತೆಗೆದುಕೊಡ್ತಾರೆ, ಅವರ ಫೀಸನ್ನು ಕಟ್ತಾರೆ, ಇವನು ನಿಲ್ಲಿಸ್ಬೇಡ, ಶಾಲೆಗೆ ಓದು ಅಂತ. ಸೊ ಇದನ್ನು ಅವರು ಹೋಗಿ ಅನುಭವಿಸಿ ಆ ಚಾಲಕನ ಜೊತೆಗೆ ಅವರ ಫ್ಯಾಮಿಲಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ನಮಗೆ ಬರೆಯುವಾಗ ನಮಗೇನು ಅನಿಸುತ್ತೆ, ನಾವು ಬರೀ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಲ್ಲ, ಆಚೆ ಈಚೆ ಮಕ್ಕಳು ನಮ್ಮ ಮಕ್ಕಳು ಅಂತ ಅಂದ್ಕೊಳ್ಳೋದೇ ಇಲ್ಲಲ್ಲ. ಒಂದು 5 ರೂಪಾಯಿ ಪೆನ್ಸಿಲ್, ಒಂದು 2 ರೂಪಾಯಿ ಇರೇಸರು, ಒಂದು 10 ರೂಪಾಯಿ ಪುಸ್ತಕ ಒಂದು ಬಡ ಮಕ್ಕಳಿಗೆ ಕೊಡಿಸೋದ್ರಲ್ಲಿ ಇಷ್ಟೊಂದು ಸಂತೋಷ ಇದೆಯಾ, ನಮ್ಗೆ ಗೊತ್ತೇ ಇರಲಿಲ್ಲ ಅನಿಸ್ಬಿಡುತ್ತೆ. ಅಲ್ಲಿ ಅವರ ಲೇಖನಗಳು ಸ್ಪೆಷಲ್ ಆಗಿಬಿಡುತ್ತೆ. ಏನೋ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನು ಟ್ರಾನ್ಸ್ಲೇಟ್ ಮಾಡಿ, ಸೈದ್ಧಾಂತಿಕ ವಿಷಯಗಳನ್ನು ನಮ್ಗೆ ಅರ್ಥವಾಗದ ರೀತಿಯಲ್ಲಿ ಹೇಳಲ್ಲ ಅವರು. ಸಿಂಪಲ್ಲಾಗಿ ನೀವು ಹೋಗಿ ಬರುವ ರಸ್ತೆಯಲ್ಲಿ ಮಾಡುವಂಥ ಕೆಲಸಗಳನ್ನು, ದೈನಂದಿನ ದಿನಚರಿಗಳಲ್ಲಿ ಮಾಡಬಹುದಂಥ ಕೆಲಸಗಳನ್ನು ಸರಳವಾಗಿ ತಿಳಿಸ್ಬಿಡ್ತಾರೆ. ಅದಕ್ಕೆ ನಮ್ಗೆ ಓದಬೇಕು ಅನಿಸುತ್ತೆ, ಓದಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ.